ಜನಗಳ ಪ್ರಾಣ ಏನು ಬೆಲೆ ಇಲ್ವಾ ಅದಕ್ಕೇನು? ಆರಾಮ್ದೆ ಬಂದು ಏನೋ ತಿನ್ನೋಣ ಅಂತ ಬಂದಿರ್ತಾರೆ. ಈ ರೀತಿಯಾಗಿ ಎಲ್ಲ ಮಾಡಿದ್ರೆ ಎಲ್ಲಿ ಓಡಾಡಬೇಕು? ಪಾಕಿಸ್ತಾನಕ್ಕೆ ಜೈಕಾರ ಹಾಕೋ ಅಂತಹ ಕಿಡಿಗೇಡಿಗಳು ಇಲ್ಲಿ ಏನ್ ದುಡ್ದಿಲ್ಲ ಅನ್ನೋ ಪುಕ್ಷಟೆಲ್ಲ ನಡೆದೋಗ್ಬಿಡುತ್ತೆ. ಯಾಕಂದ್ರೆ ಸರ್ಕಾರಗಳು ಗೊತ್ತಲ್ಲ, ಫ್ರೀ ಜನಗಳಿಂದ ರಾಜಕಾರಣಿಗಳಿಂದ ಪಕ್ಷಗಳಿಂದ ಸರ್ಕಾರದಿಂದ ಜನ ಅಲ್ಲ. ಒಂದು 30ರಷ್ಟು ಒಳ್ಳೆ ರಾಜಕಾರಣಿಗಳಿದ್ದಾರೆ, ಒಂದೊಂದು 70ರಷ್ಟು ಕಿತ್ತಿ ಕೆರಾಡಿದಿರುವಂತ ರಾಜಕಾರಣಿಗಳು ಇದ್ದಾರೆ. ಅದೇನು ತಪ್ಪಿಲ್ಲ, ಯಾಕಂದ್ರೆ ಜನಗಳ ಪ್ರಾಣ ಏನು ಬೆಲೆ ಇಲ್ವಾ ಅದಕ್ಕೇನು? ಇವತ್ತು ನಾವು ನೋಡಿರ್ಬೋದು, ವರ್ಷಗಟ್ಲೆಯಿಂದ ಇವತ್ತು ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬಾಂಬ್ ಬ್ಲಾಸ್ಟ್ ಇಂದ ಮತ್ತೆ ಈ ರೀತಿಯಾದಂತಹ ಬಾಂಬ್ ಗಿಂಬಿಂದ ಸತ್ತಿದ್ದಾರೆ, ಅಮಾಯಕರು ಸತ್ತಿದ್ದಾರೆ ಸ್ವಾಮಿ. ಅವ್ರು ಏನ್ ಮಾಡ್ತಾರೆ ಪಾಪ ನೋಡಿ, ಆರಾಮ್ದೆ ಬಂದು ಏನೋ ತಿನ್ನೋಣ ಅಂತ ಬಂದಿರ್ತಾರೆ. ಈ ರೀತಿಯಾಗಿ ಎಲ್ಲ ಮಾಡಿದ್ರೆ ಎಲ್ಲಿ ಓಡಾಡಬೇಕು? ಹಾಗಾಗಿ ಇವತ್ತು ಏನು ಈ ಒಂದು ಮೊನ್ನೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಹೌದು, ಇನ್ನೊಂದ್ ಕಡೆ ಪೊಲೀಸರಿಗೆ ಭಯನೇ ಪಡ್ತಾ ಇಲ್ಲ. ನಮ್ದೇ ಸರ್ಕಾರ, ಏನು ಮಾಡಕ್ ಎಲ್ಲಿ ಹೋಗ್ತೀವಿ ಸರ್? ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿದ್ದಾನೆ ಅಂತವನಿಗೆ ಮೆಟ್ಟಲ್ಲಿ, ಚಪ್ಪಲಿಯಲ್ಲಿ, ಪರಕೆಯಲ್ಲಿ ಹೊಡೆದು ಅಂತವನನ್ನ ತಕ್ಷಣದಲ್ಲೇ ಬಂಧಿಸಿ ಸರಿಯಾದ ಕ್ರಮವನ್ನ, ಸರಿಯಾದ ಶಿಕ್ಷೆಯನ್ನ ನೀಡಿ ಅವನ್ನ ಈ ದೇಶದಲ್ಲಿರಕ್ಕೆ ನಾಲಾಯಕ್, ಅವನಿಗೆ ಪಾಕಿಸ್ತಾನ ಮೇಲೆ ಪ್ರೀತಿ ಇದ್ರೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವನ್ನ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ತಿಂದು ಉಂಡು ಬೆಳೆದು ಇಲ್ಲೇ ಇದ್ದು ನಿಯತಿ ಇಲ್ಲದೆ ಇವತ್ತು ಪಾಕಿಸ್ತಾನಕ್ಕೆ ಜೈಕಾರ ಹಾಕೋ ಅಂತಹ ಕಿಡಿಗೇಡಿಗಳು, ದುರಹಂಕಾರಿಗಳು, ಅಹಂಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅಂಥವ್ರಿಗೆ ಗೊತ್ತಾಗುತ್ತೆ, ಪಾಕಿಸ್ತಾನದಲ್ಲಿ ಹೋಗಿ ಜೀವನ ಮಾಡಿದ್ರೆ 2 ದಿವಸ ಗೊತ್ತಾಗುತ್ತೆ, ಅವ್ರಿಗೆ ಬುದ್ಧಿ ಬರುತ್ತೆ. ತಿನ್ನಕ್ಕೆ ಅನ್ನ ಇಲ್ಲ, ಅಲ್ಲಿ ಕುಡಿಯಕ್ಕೆ ನೀರಿಲ್ಲ, ದುಡಿಯಕ್ಕೆ ದುಡಿಮೆ ಇಲ್ಲ, ಇಲ್ಲೆಲ್ಲ ಸಮೃದ್ಧಿಯಾಗಿ ಇಲ್ಲಿ ಏನು ದುಡ್ದಿಲ್ಲ ಅನ್ನೋ ಪುಕ್ಷಟೆಲ್ಲ ನಡೆದೋಗ್ಬಿಡುತ್ತೆ. ಯಾಕಂದ್ರೆ ಸರ್ಕಾರಗಳು ಗೊತ್ತಲ್ಲ, ಫ್ರೀ ಎಲ್ಲ ಫ್ರೀ. ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ತಗೊಳ್ಳಿ, ಅಕ್ಕಿ ತಗೊಂತೀರಾ, ಬಸ್ಸಲ್ಲಿ ಓಡಾಡ್ತೀರಾ, ಎಲ್ಲಿ ಓಡಿದ್ರು ಫುಲ್ ಫ್ರೀ, ನಿಮಗೆ ಕರೆಂಟು ಫ್ರೀ, ಎಲ್ಲ ಫ್ರೀ, ಪುಕ್ಷಟೆ ಸಿಗುತ್ತೆ. ಇಲ್ಲಿ ಏನು ಜೀವನ ನೀವು ದುಡಿಲಿಲ್ಲ ಅಂದ್ರೆ ಜೀವನ ನಡೆಯುತ್ತೆ. ಹಾಗಾಗಿ ಪುಕ್ಷಟೆ ಕಾನ್ಸೆಪ್ಟ್ಗಳನ್ನ ಬಿಟ್ಬಿಟ್ಟು ನಮ್ಮ ತೆರಿಗೆ ದುಡ್ಡಲ್ಲಿ ಕೊಡ್ತಾ ಇರೋದು. ಹೌದು, ನಮ್ಮ ತೆರಿಗೆ ದುಡ್ಡಲ್ಲೇ ತಿಂದು ಮಾಡಿ ಎಲ್ಲ ಯಾವ್ದೋ ದೇಶಕ್ಕೆ ಜೈ ಅಂದ್ರೆ ಏನ್ ಸರ್? ಹಾಗಾಗಿ ಅವ್ನು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದಾನೆ ಅಂತ ಕಿಡಿಗೇಡಿಯನ್ನ ಕ್ಷಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಇಟ್ಕೊಳ್ಬಾರ್ದು. ಅವನ್ನ ಗಡಿಪಾರು, ದೇಶಾದ್ಯಂತ ಗಡಿಪಾರು ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಇಟ್ಕೊಳ್ಳೋಕ್ಕೆ ಅವನ ನಾಲಾಯಕ್. ನಮ್ಮ ದೇಶದ ಬಗ್ಗೆ ಅಭಿಮಾನ, ಸ್ವಾಭಿಮಾನ, ಪ್ರೀತಿ ಇಲ್ಲದೆ ಇರೋಂತಹ ಅವ್ನು ಯಾವನಾದ್ರೂ ಆಗಲಿ, ಅವ್ನಿಗೆ ಯಾರಿಗಾನು ಹುಟ್ಟಿರ್ಲಿ, ಅವನು ಎಂಥವನಾದ್ರೂ ಆಗಿರ್ಲಿ, ಅಂಥವನ್ನ ನಮ್ಮ ದೇಶದಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಗೊತ್ತಾಗುತ್ತೆ. ಹೌದು ಹೌದು, ಅವರು ಪಾಕಿಸ್ತಾನ ಜಿಂದಾಬಾದ್, ಆಮೇಲೆ ಅವರು ನಜೀರ್ ಜಿಂದಾಬಾದ್ ಅಂದಿದ್ರು. ಹೌದು, ಈಗ ಅದನ್ನ ಮಾತ್ರ ಇಟ್ಕೊಂಡು ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. FSL ರಿಪೋರ್ಟ್ ಬರ್ಲಿ ನೋಡಿ, ಈಗ FSL ರಿಪೋರ್ಟ್ ಕೂಡ ಬಂದಿದೆ, ಕೂಗಿದಾನೆ ಅಂತ. ಏನ್ ಅವನ್ ಕೂಗಿದವನೇನ್ ಈ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟವನೆ? ಏನಿಲ್ಲ. ಅವನ್ ಕಿಡಿಗೇಡಿ ನನ್ನ ಮಗ ಕೂಗಿದಾನ, ಅವನ ಗಡಿಪಾರ್ ಮಾಡ್ರಿ, ಇಮಿಡಿಯೇಟ್ಲಿ ಜೈಲ್ಗೆ ಹಾಕಿ ಶಿಕ್ಷೆ ಕೊಡಿ. ಇಲ್ಲಾಂದ್ರೆ ಇಂತಹ ರಕ್ತ ಪಿಪಾಸುಗಳು, ಜಂತು, ಈ ಹುಳುಗಳಂತೀವಲ್ಲ ನಾವು, ಕೆಟ್ಟ ಹುಳುಗಳು, ಅದು ಒಂದೊಂದೇ ತನ್ನ ಬೇರನ್ನ ವಿಸ್ತರಿಸುತ್ತೆ. ಇಂತಹ ಒಬ್ಬನಿಂದ ಎಷ್ಟೋ ಕಿಡಿಗೇಡಿಗಳು ಇನ್ನಷ್ಟು ಪ್ರೇರೇಪಣೆಯಾಗಿ ಇನ್ನಷ್ಟು ಜನ ಜೈಕಾರಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಾಕಿಸ್ತಾನಕ್ಕೆ. ಹಾಗಾಗಿ ಇಂತಹ ಬೇವರ್ಸಿಗಳನ್ನ, ಇಂತಹ ಕಿಡಿಗೇಡಿಗಳನ್ನ, ಇಂತಹ ದುರಂಕಾರಿಗಳನ್ನ, ಇಂತಹ ಅಹಂಕಾರಿಗಳನ್ನ, ಇಂತಹ ಕಿತ್ತೋದ ತಿರ್ಬೋಕಿಗಳನ್ನ, ಮನಸ್ಥಿತಿ ಇರೋರನ್ನ ಚಪ್ಪಲಿ ಮತ್ತೆ ಪರ್ಕೆಯಲ್ಲಿ ಹೊಡೆದು ಅವರನ್ನ ದೇಶಾದ್ಯಂತ ಗಡಿಪಾರು ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಯಾವನು ಈ ರೀತಿ ಪಾಕಿಸ್ತಾನ ಜಿಂದಾಬಾದ್, ಇನ್ನೊಂದು ದೇಶಕ್ಕೆ ಜಿಂದಾಬಾದ್ ಅನ್ನೋನಿಗೆ ಉತ್ತರ ಸರಿಯಾದ ರೀತಿಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಡಬೇಕು. ನೆಕ್ಸ್ಟ್ ಈ ರೀತಿ ಹೇಳೋದಲ್ಲ, ನೆನೆಸ್ಕೊಳ್ಳೋಕ್ಕೂ ಭಯ ಆಗಬೇಕು. ಆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ಕೊಂಡು ಇದನ್ನ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಪಬ್ಲಿಕ್ ಕೊಟ್ಟರು ಕರೆಕ್ಟಾಗಿ ಬುದ್ಧಿ ಕಲಿಸ್ತೀವಿ. ಏನ್ ಇಂಥ ನನ್ನ ಮಕ್ಳು ಇಟ್ಕೊಂಡು ಏನ್ ಮಾಡ್ತೀರಿ ನಮ್ಮ ದೇಶದಲ್ಲಿ? ಸ್ವಾಮಿ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇಲ್ದಿರೋನು, ಸ್ವಾಭಿಮಾನ ಇಲ್ದಿರೋನು, ನಮ್ಮ ದೇಶದ ಮೇಲೆ ಪ್ರೀತಿ ಇಲ್ದಿರೋನು ನಮ್ಗೆ ಯಾಕೆ ಸ್ವಾಮಿ? ಹಾಗಾಗಿ ನನ್ನ ಪ್ರಕಾರ ಅವನು ತಂದೆ ತಾಯಿಗೂ ಕೂಡ ಬೇಡದೇ ಇರೋನೇ ಆಗಿರ್ತಾನೆ. ಯಾಕಂದ್ರೆ ತಂದೆ ತಾಯಿಗೂ ಕೂಡ ಸರಿಯಾದ ಮಗನೇ ಆಗಿರಲ್ಲ ಅವನು. ಅಂಥವ್ನು ಯಾವನು ಈಗ ನಮ್ಮ ದೇಶ ಅಂದ್ರೆ ನಮ್ಮ ತಂದೆ ತಾಯಿ ಇದ್ದಂಗೆ. ನಮ್ಮ ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀವೋ ಅದಕ್ಕೂ 100 ಪಟ್ಟು ನಮ್ಮ ದೇಶವನ್ನ ಪ್ರೀತಿಸ್ತೀವಿ. ನಮ್ಮ ದೇಶವನ್ನೇ ಪ್ರೀತಿಸದೇ ಇರೋನು ಅವ್ರ ತಂದೆ ತಾಯಿನೂ ಹಂಗೆ ಪ್ರೀತಿಸಲ್ಲ ಅನ್ಸುತ್ತೆ ಅವನು. ಹಾಗಾಗಿ ಇಂತಹ ಅಬ್ಬೆಪಾರಿ ನನ್ನ ಮಕ್ಕಳು ಅಗತ್ಯ ನಮಗಿಲ್ಲ. ಅವ್ರನ್ನ ದೇಶ ಬಿಟ್ಟು ಓಡಿಸ್ಲೇಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜಕೀಯ ದೃಷ್ಟಿಯಿಂದ ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಕೂಡ
ದೇಶಭಕ್ತಿ ರಾಷ್ಟ್ರಭಕ್ತಿ ಮರೀತಿದಾರ ಸರ್ ಇವೆಲ್ಲ ನೋಡಿದಾಗ? ನೋಡಿ, ನಾನು ಹೇಳೋದು ಯಾವುದೇ ಪಕ್ಷದವರಾಗ್ಲಿ, ಯಾವುದೇ ರಾಜಕಾರಣಿಗಳಾಗ್ಲಿ, ಯಾವುದೇ ಸರ್ಕಾರ ಆಗಲಿ, ಜನರಿಗೇನು ಅವಶ್ಯಕತೆ ಇಲ್ಲ. ಜನಗಳಿಂದ ಸರ್ಕಾರ, ಜನಗಳಿಂದ ಪಕ್ಷ, ಜನಗಳಿಂದ ರಾಜಕಾರಣಿಗಳು, ರಾಜಕಾರಣಿಗಳಿಂದ ಪಕ್ಷಗಳಿಂದ ಸರ್ಕಾರದಿಂದ ಜನ ಅಲ್ಲ. ಜನ ತೆರಿಗೆ ಕಟ್ಟೋದು ನಿಲ್ಲಿಸಿದ್ರೆ ಯಾವ ಸರ್ಕಾರನೂ ಇರಲ್ಲ, ಯಾವ ಪಕ್ಷಗಳು ಇರಲ್ಲ, ಯಾವ ರಾಜಕಾರಣಿನೂ ಇರಲ್ಲ. ಎಲ್ಲ ತಿಂದು ತೇಗಿ ಎಲ್ಲ ಕೂತ್ಕೊಂತ ಇರೋದು ಜನಗಳ ಬೆವರ ಹನಿಯಿಂದ, ತೆರಿಗೆ ಹಣದಿಂದ. ಹಾಗಾಗಿ ಇವತ್ತು ಏನು ಈ ರೀತಿಯಾದಂಥ ಕೃತ್ಯವನ್ನ ಏನು ಖಂಡಿಸಿ ಮತ್ತು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ನೀಡದೇ ಇರೋಂಥ ಸರ್ಕಾರಗಳು ಇದ್ದು ವ್ಯರ್ಥ, ವೇಸ್ಟು. ಹಾಗಾಗಿ ನಾನೆಲ್ಲ ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ರಾಜಕಾರಣಿಗಾಗಲಿ, ಯಾವುದೇ ಸರ್ಕಾರಕ್ಕಾಗಲಿ ನಾನು ನೇರವಾಗಿ ಹೇಳ್ತಾ ಇರೋದು ಒಂದೇ: ದಯವಿಟ್ಟು ಈ ದೇಶದ ಮೇಲೆ, ಜನಗಳ ಮೇಲೆ ನಿಮಗೆ ಗೌರವ, ಅಭಿಮಾನ, ಪ್ರೀತಿ ಇಲ್ಲದೆ ನೀವು ರಾಜಕೀಯ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಸ್ವಾರ್ಥದ ಲಾಲಸೆಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ ನೀವು ಜೀವನ ಮಾಡೋದೇ ಆದರೆ ನೀವು ಈ ದೇಶದಲ್ಲಿ ಇದ್ದ ಒಂದು ಸತ್ಪ್ರಜೆ ಅಲ್ಲ, ಸತ್ತ ಪ್ರಜೆ ಆಗಿರ್ತೀರಿ. ಹಾಗಾಗಿ ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಪಕ್ಷಕ್ಕೂ, ಎಲ್ಲ ಸರ್ಕಾರಕ್ಕೂ ವಿನಂತಿ: ದಯವಿಟ್ಟು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಜನರ ಬಗ್ಗೆ ಕಳಕಳಿ, ಗೌರವ, ಪ್ರೀತಿ ಇಟ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡಿ. ನೀವು ಹೋದ್ರೂ ಕೂಡ ನಿಮ್ಮ ಬಗ್ಗೆ ಇನ್ನಷ್ಟು ನೆನಪುಗಳು, ಗೌರವ, ಇನ್ನಷ್ಟು ಪ್ರೀತಿ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಸ್ವಾರ್ಥ ರಾಜಕಾರಣ ಬಿಟ್ಟು ನಿಸ್ವಾರ್ಥವಾಗಿ ರಾಜಕಾರಣಗಳನ್ನ ಮಾಡಿ. ಇವತ್ತು ನಾನು ನೋಡ್ದಂಗೆ 30% ಒಳ್ಳೆ ರಾಜಕಾರಣಿಗಳಿದ್ದಾರೆ, ಒಂದೊಂದು 70% ಕಿತ್ತಿ ಕೆರಾಡಿದಿರುವಂಥ ರಾಜಕಾರಣಿಗಳು ಇದ್ದಾರೆ. ಹಾಗಾಗಿ ಒಳ್ಳೆ ಪ್ರಾಮಾಣಿಕವಾಗಿ ಈ ನಾಡಿನ ಬಗ್ಗೆ, ಜನಗಳ ಬಗ್ಗೆ, ದೇಶದ ಬಗ್ಗೆ ಪ್ರೀತಿ ಇರೋಂಥ ರಾಜಕಾರಣಿಗಳು ಹೆಚ್ಚಾಗಿ ಬರಬೇಕು. ಜನಗಳಿಗೆ, ದೇಶಕ್ಕೆ, ನಾಡಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.